ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಬಿಟ್ಕಾಯಿನ್ ಮತ್ತು ಈಕ್ವಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಯಾಕೆ ಬಿಟ್ಕಾಯಿನ್ ಅನ್ನ ರಿಯಲ್ ಎಸ್ಟೇಟ್ ಗೆ ಕಂಪೇರ್ ಮಾಡ್ತಾ ಇದೀವಿ, ಅದರಲ್ಲಿ ಇರ್ತಕ್ಕಂತಹ ಸಾಧಕ ಬಾಧಕಗಳೇನು ಅನ್ನುವಂತ ಒಂದು ವಿಸ್ತೃತವಾದಂತಹ ಒಂದು ಚರ್ಚೆಯನ್ನ ಮಾಡೋದಕ್ಕೆ ಈ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡ್ತಾ ಇದೀವಿ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಮೈಸೂರಿನಿಂದ ರಾಜಣ್ಣ ಅವರು ಇದ್ದಾರೆ. ಅವರು ಕರ್ನಾಟಕದ ಬಿಟ್ಕಾಯಿನ್ ಮ್ಯಾಕ್ಸಿಮಲಿಸ್ಟ್ ಗಳಲ್ಲಿ ಒಬ್ರು. ನಮಸ್ಕಾರ ರಾಜಣ್ಣ ಅವರೇ. ನಮಸ್ಕಾರ ಕಾರ್ತಿಕ್, ಧನ್ಯವಾದ ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಮತ್ತೆ ಇನ್ನೊಂದ್ಸಲಿ ಮಾತಾಡಕ್ ಚಾನ್ಸ್ ಕೊಡ್ತಿರೋದಕ್ಕೆ. ಈ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ನನಗೂ ಇಷ್ಟವಾದ ವಿಷಯ, ಹಂಗಾಗಿ ಇದ್ರ ಬಗ್ಗೆ ಕುತೂಹಲ ಇದೆ, ನನ್ಗೂ ಕಾತರ ಇದೆ ಮಾತಾಡಕ್ಕೆ. ಸಂದೇಶ್, ಈಗ ನಾವು ಮೊದಲನೇದಾಗಿ ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ಅನ್ನೋದು ಏನ್ ಚರ್ಚೆ ಮಾಡ್ತಾ ಇದೀವಲ್ಲ, ಮೊದಲನೇದಾಗಿ ಪ್ರಶ್ನೆ ಏನಂತಂದ್ರೆ, ನಾವು ಬಿಟ್ಕಾಯಿನ್ ಅನ್ನ ರಿಯಲ್ ಎಸ್ಟೇಟ್ ನ ವಿಚಾರವಾಗಿ, ರಿಯಲ್ ಎಸ್ಟೇಟ್ ವಿರುದ್ಧವಾಗಿ ಅಥವಾ ರಿಯಲ್ ಎಸ್ಟೇಟ್ ನ ಮಾಪನದಲ್ಲಿ ಯಾಕೆ ಅದನ್ನ ಅಳತೆ ಮಾಡಬೇಕು ಅನ್ನೋಂತ ಒಂದು ಪ್ರಶ್ನೆ. ನಂದು ಫಸ್ಟ್ ಆಫ್ ಆಲ್ ಈ ಟಾಪಿಕ್ ಏನಕ್ಕೆ ವಿಶೇಷವಾದ್ದು ಅಂತ ನಾನ್ ಯೋಚನೆ ಮಾಡ್ತೀನಿ ಅಂದ್ರೆ, ಈ ನಮ್ ತರ ಲೈಕ್ ಎಜುಕೇಟೆಡ್ ಯೂತ್ಸ್ ಗಳು ತುಂಬಾ ಅರ್ನ್ ಮಾಡ್ತಿದ್ದಾರೆ. ಹಿಂದೆ ಎಲ್ಲದಕ್ಕಿಂತ ಈ ಟೈಮ್ ಅಲ್ಲಿ ಜಾಸ್ತಿನೇ ಅರ್ನ್ ಮಾಡ್ತಿದ್ದಾರೆ. ನಮ್ಗೆ ಯೂತ್ಸ್ ಗಳಿಗೆ ಇವಾಗ ಅರ್ನೇನೋ ಮಾಡ್ತಾರೆ, ಆದ್ರೆ ಅದನ್ನ ಇನ್ವೆಸ್ಟ್ ಎಲ್ ಮಾಡ್ಬೇಕು, ಅವ್ರು ಉಳಿಸ್ಕೊಂಡಿದ್ನೆಲ್ಲ ಎಲ್ ಹಾಕ್ಬೇಕು ಅನ್ನೋದು ಬಂದಾಗ ಮೊದಲನೇದು ಟಾಪಿಕ್ ತಲೆಗೆ ಬರೋದೇ ರಿಯಲ್ ಎಸ್ಟೇಟ್. ಹಂಗಾಗಿ ಈ ಸಾಂದರ್ಭಿಕ ಸ್ಥಿತಿನಲ್ಲಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ನನ್ನ ಅನಿಸಿಕೆ. ನೀವ್ ಹೇಳಿದ ಪಾಯಿಂಟ್ ವಿಚಾರವಾಗಿ ಹೇಳೋದಾದ್ರೆ, ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಾತ್ರ ಅಲ್ಲ, ಬಿಸ್ನೆಸ್ ಮೆನ್ಸ್ ಮಾತ್ರ ಅಲ್ಲ, ವಿದ್ಯಾರ್ಥಿ ಭವನಲ್ಲಿ ಮಸಾಲ ದೋಸೆ ಹಾಕೋರಿಂದ ಹಿಡಿದು ಸಮಾಜದ ಕಟ್ಟಕಡೆ ವ್ಯಕ್ತಿಯು ಕೂಡ ಇರ್ತಕ್ಕಂಥ ಒಂದು ಸಮಸ್ಯೆ ಏನಂತಂದ್ರೆ, ತಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಮೌಲ್ಯವನ್ನ ಎಲ್ಲಿ ಶೇಖರಣೆ ಮಾಡಿ ಇಡಬೇಕು. ಸೊ ಬೇಸಿಕಲಿ ಸೇವಿಂಗ್ಸ್ ಅಕೌಂಟ್ ಅನ್ನುವಂತಹ ಒಂದು ಪದ್ಧತಿನೇ ಈ ಒಂದು ಫಿಯೇಟ್ ಕರೆನ್ಸಿ ತೆಗೆದಾಕ್ಬಿಟ್ಟಿದೆ. ಹಾಗಾಗಿ ನಾವು ಎಲ್ಲಿ ನಮ್ಮ ಟೈಮ್ ಅಂಡ್ ಎನರ್ಜಿನ ಒಂದು ಶೇಖರಣೆ ಮಾಡಿ ಇಡಬೇಕು ಅಂದ್ರೆ ನಮ್ಗೆ ಯಾವುದೇ ರೀತಿ ಒಂದು ಪ್ರೂವನ್ ಸ್ಟೋರ್ ಆಫ್ ವ್ಯಾಲ್ಯೂ ಇಲ್ಲ. ಹಾಗಾಗಿ ಜನರ ತಲೆಗೆ ಬರುವಂತದ್ದು ಏನಂದ್ರೆ ರಿಯಲ್ ಎಸ್ಟೇಟ್ ನ ಅದೇ ಹೂಡಿಕೆಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊರತು ಅದು ರಿಯಲ್ ಎಸ್ಟೇಟ್ ಯುಟಿಲಿಟಿ ಆಗಿರ್ಬೇಕಾಗಿತ್ತು. ಒಂದು ಕುಟುಂಬ ನೆಮ್ಮದಿಯಿಂದ ಘನತೆಯಿಂದ ಜೀವನ ಮಾಡೋದಕ್ಕೆ ಒಂದು ಮನೆ ಬೇಕಾಗಿರ್ತಕ್ಕಂತಹ ಆ ಒಂದು ಟಾಪಿಕ್ ಇಂದ ಬಿಟ್ಟು ನಾವಿವತ್ತು ರಿಯಲ್ ಎಸ್ಟೇಟ್ ನೇ ಸೇವಿಂಗ್ಸ್ ಅಕೌಂಟ್ ಆಗಿ ಬಳಕೆ ಮಾಡೋಕೆ ಶುರು ಮಾಡಿದ್ವಿ. ಈ ಒಂದು ರಿಯಲ್ ಎಸ್ಟೇಟ್ ಆಸ್ ಅ ಸೇವಿಂಗ್ಸ್ ಅಕೌಂಟ್ ಏನ್ ವರ್ಕ್ ಆಗ್ತಾ ಇದೆ, ಅದು ಆ ರೀತಿ ವರ್ಕ್ ಆಗಬಾರ್ದು. ನಮ್ಮ ಟೈಮ್ ಅಂಡ್ ಎನರ್ಜಿ ಬಿಟ್ಕಾಯಿನ್ ಅನ್ನುವಂತ ಹಣಕಾಸು ವ್ಯವಸ್ಥೆಯಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು ಅಂತಂದ್ರೆ ನಾವು ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ಅನ್ನುವಂತ ಚರ್ಚೆನ ಮಾಡ್ಲೇಬೇಕಾಗ್ತದೆ. ಬಿಟ್ಕಾಯಿನ್ ಅನ್ನ ರಿಯಲ್ ಎಸ್ಟೇಟ್ ನ ಆಧಾರವಾಗಿ ಚರ್ಚೆ ಮಾಡ್ಲೇಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸಂದೇಶ್, ನಾವೊಂದು ಹಳೆ ಮೂವಿ ನೋಡಿರ್ತೀವಿ, ಒಂದು ದ್ವಾರಕೀಶ್ ಅವ್ರದ್ದು ಒಂದು ಪ್ರಚಂಡ ಕುಳ್ಳ ಅಂತ ಹೇಳಿ ಒಂದು ಮೂವಿ ಇದೆ. ಆ ಮೂವಿಲಿ ಏನ್ ಮಾಡ್ತಾರೆ, ದ್ವಾರಕೀಶ್ ಅವ್ರು ಯಾವ್ದೋ ಮನೇಲಿ ಕೆಲಸ ಮಾಡಕ್ ಹೋಗ್ತಾರೆ. ಒಂದಿನ ಕೆಲಸ ಮಾಡಿದ್ಕೆ ಅವ್ರಿಗೆ ಬೆಣ್ಣೆ ಕೊಡ್ತಾರೆ. ಬೆಣ್ಣೆನ ಇವರು ಮಟ್ಟಿಗೆ ನೀರ್ ಹಾಕಿ ತಗೊಂಡು ಹೋಗ್ದಲ್ಲಿ ಏನೋ ಜೋಬಲ್ ಇಟ್ಕೊಂಡು ಹೋಗ್ತಾರೆ. ಬೆಣ್ಣೆ ಕರಗೋಗ್ಬಿಡುತ್ತೆ, ಮನೆಗೆ ಹೋಗೋಷ್ಟಲ್ಲಿ ಬೆಣ್ಣೆ ಇರೋದಿಲ್ಲ. ಇನ್ನೊಂದ್ ದಿನ ಕೆಲಸ ಮಾಡಕ್ ಹೋಗ್ತಾರೆ, ಒಂದು ಮೊಲ ಏನೋ ಕೊಡ್ತಾರೆ. ಆ ಮೊಲನ ನೀರಲ್ಲಿ ಇಟ್ಕೊಂಡು ಹೋಗ್ತಾರೆ. ಅಷ್ಟೊಂದು ಮನೆಗೆ ಹೋಗುವಷ್ಟರಲ್ಲಿ ಆ ಮೊಲ ಸತ್ತೋಗಿರುತ್ತೆ. ಇನ್ನೊಂದ್ ದಿನ ಹೋಗ್ತಾರೆ ಕೆಲಸ ಮಾಡಕ್ಕೆ, ರಾಗಿ ಏನೋ ಕೊಡ್ತಾರೆ. ರಾಗಿನ ಒಂದ್ ಚೀಲದಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಮುಸ್ರಿ ಕೃಷ್ಣಮೂರ್ತಿ ಬಂದು ರಾಗಿನ ಚೀಲನ ಹರಿದು ತಗೊಂಡು ಹೋಗ್ತಾರೆ. ಸೊ ಈಗ ಏನಾಯ್ತು ಅಂತಂದ್ರೆ, ಇನ್ ಜನರಲ್ ಆಗಿ ನೋಡೋದಾದ್ರೆ, ದ್ವಾರಕೀಶವರು ಆ ಒಂದು ಮೂವಿಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಅವರ ಟೈಮ್, ಎನರ್ಜಿ, ಎಫರ್ಟ್, ಲೇಬರ್, ವರ್ಕ್ ಅನ್ನ ಡೆಡಿಕೇಟ್ ಮಾಡಿದ್ರು. ಅಟ್ ದಿ ಎಂಡ್ ಅವ್ರಿಗೇನು ಸಿಗ್ಲಿಲ್ಲ. ಬಿಕಾಸ್ ಯಾವ ಒಂದು ವಸ್ತುವಲ್ಲಿ ಅವ್ರ ಮೌಲ್ಯವನ್ನ ಶೇಖರಣೆ ಮಾಡಿ ಇಡಬೇಕಾಗಿತ್ತೋ ಆ ಒಂದು ಸೇವಿಂಗ್ಸ್ ವೆಹಿಕಲ್ ಏನಿದೆಯಲ್ಲ ಅದು ಮುರಿದೋಗಿತ್ತು. ಅದು ಇವರೇ ಮುರಿದಾಕೊಂಡಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಮುರಿದಿರ್ಬೋದು. ಆದ್ರೆ ಅದರ ಫಲಾನುಭವಿ ದ್ವಾರಕೀಶ್ ಅವ್ರು ಆಗ್ಲಿಲ್ಲ, ಆ ಮೂವಿಲಿ ಅವರ ಕುಟುಂಬದವರು ಕೂಡ ಆಗ್ಲಿಲ್ಲ. ಈಗ ನಾನು, ನೀವು ಮತ್ತೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಬಡ, ಮಧ್ಯಮ ಮತ್ತು ಶ್ರಮಿಕ ವರ್ಗದ ಜನ ಏನ್ ಕಷ್ಟಪಟ್ಟು ದುಡಿತಾ ಇದೀವಿ, ನಮ್ಮ ದುಡಿಮೆಯ ಮೌಲ್ಯವನ್ನ ನಾವು ಎಲ್ಲಿ ಶೇಖರಣೆ ಮಾಡಿಡಬೇಕು? ಬಿಟ್ಕಾಯಿನ್ ಅಲ್ಲಿ ಇಡಬೇಕಾ, ರಿಯಲ್ ಎಸ್ಟೇಟ್ ಅಲ್ಲಿ ಇಡಬೇಕಾ, ಪೇಪರ್ ಕರೆನ್ಸಿಲಿ ಇಡಬೇಕಾ, ಚಿನ್ನದಲ್ಲಿ ಇಡಬೇಕಾ, ಶೇರ್ಸ್ ಅಲ್ಲಿ ಇಡಬೇಕಾ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಡಬೇಕಾ, ಅಥವಾ ಕ್ರಿಪ್ಟೋ ಕಾಯಿನ್ಸ್ ಅನ್ನುವಂತಹ ಪೊನ್ಜಿ ಸ್ಕೀಮ್ ಗಳಲ್ಲಿ ಇಡಬೇಕಾ? ಸೊ ಇದು ಮೊದಲನೇ ಎಲ್ಲರಿಗೂ ಇರ್ತಕ್ಕಂತ ಒಂದು ಕಾಮನ್ ಪ್ರಾಬ್ಲಮ್ ಏನಂದ್ರೆ, ನಾವು ದುಡಿಮೆಯನ್ನು ಎಲ್ಲಿಡಬೇಕು. ಈಗೇನಾಗ್ತದೆ, ಜನ ಎಲ್ಲ ತಗೊಂಡೋಗಿ ರಿಯಲ್ ಎಸ್ಟೇಟ್ ಅಲ್ಲಿ ಇಡ್ತಾ ಇದ್ದಾರೆ. ಆದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಅದರದೇ ಆದಂತಹ ಸಮಸ್ಯೆಗಳಿದಾವೆ. ಸೊ ಹಾಗಾಗಿ ಬಿಟ್ಕಾಯಿನ್ ಅನ್ನುವಂತ ಒಂದು ಹಣಕಾಸು ವ್ಯವಸ್ಥೆಯನ್ನ ನಾವು ರಿಯಲ್ ಎಸ್ಟೇಟ್ ಜೊತೆ ಕಂಪೇರ್ ಮಾಡಿದ್ರೇನೆ ಸಮಾಜಕ್ಕೆ ಅರ್ಥ ಆಗುವಂತದ್ದು. ಇಲ್ಲ, ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡಬಾರ್ದು, ಬಿಟ್ಕಾಯಿನ್ ಅನ್ನ ನಾವು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡಬೇಕು. ಬೈ ಡಿಫಾಲ್ಟ್ ಆಗಿ ಬಿಟ್ಕಾಯಿನ್ ಮಾತ್ರ ನಮ್ಮ ಉಳಿತಾಯ ಖಾತೆಯಾಗಿ ವರ್ಕ್ ಆಗ್ಬೇಕು. ಈಗಿರ್ತಕ್ಕಂಥ ಉಳಿತಾಯ ಖಾತೆ ಏನು ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಏನಿದೆ, ಅದು ಉಳಿತಾಯ ಖಾತೆಯಾಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಉಳಿತಾಯ ಖಾತೆ ಅನ್ನೋ ಮೀನಿಂಗೇ ಇಲ್ಲ ಆಕ್ಚುಲಿ. ಸೊ ಬಿಟ್ಕಾಯಿನ್ ಒಂದು ಸೇವಿಂಗ್ಸ್ ಅಕೌಂಟ್ ಆಗಿ ವರ್ಕ್ ಆಗ್ಲೇಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವಾಗ
ನನ್ಗೂ ಈ ರಿಯಲ್ ಎಸ್ಟೇಟ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಪ್ರೈಮರಿಯಾಗಿ ಮನುಷ್ಯನ್ಗೆ ಊಟ, ಬಟ್ಟೆ ಮತ್ತೆ ವಸತಿ ಇದು ಮೂರಿದ್ರೆ ಅವನು ಒಂದು ಒಳ್ಳೆ ಸುಖ ಸಂಸಾರ ಮಾಡ್ಕೊಂಡು ಒಳ್ಳೆ ಒಂದು ಕ್ಲೀನ್ ಆಗಿರೋ ಪರಿಪೂರ್ಣವಾಗಿರೋ ಜೀವನ ಮಾಡ್ಕೊಂಡು ಹೋಗ್ಬೋದು. ಇವಾಗ ಇದು ಮೂರರಲ್ಲೂ ತುಂಬಾ ಕಾಸ್ಟ್ಲಿ ಇರೋದು ಮನೆ, ವಸತಿ. ಈ ವಸತಿ ತುಂಬಾ ಜಾಸ್ತಿ ನಮ್ಮ ಸಾಮಾನ್ಯ ಜನಕ್ಕೆ ಅವರ ಒಂದು ಇಡೀ ಜೀವನದ ಸೇವಿಂಗ್ಸ್ ನ ಕೂಡಿಟ್ಟು ಅಷ್ಟು ಮಾಡಿದ್ರು ಒಂದು ಮನೆ ತಗೊಳಕ್ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿಗೆ ನಾವೆಲ್ಲರೂ ಹೋಗ್ತಾ ಇದೀವಿ. ಅಟ್ಲೀಸ್ಟ್ ಇವಾಗ್ಲವರೆಗೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದ್ ಮಿಡಲ್ ಕ್ಲಾಸ್ ಅವರು ಒಂದು ಪೂರ್ತಿ ಜೀವನ ದುಡಿದು ಒಂದ್ ಮನೆ ಕಟ್ಸಿ ಮಾಡ್ಬೋದು ಅಂತ ಆಗ್ತಿತ್ತು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈವನ್ ಮಿಡಲ್ ಕ್ಲಾಸ್ ಅವರುವೆ ಒಂದು ಮನೆನ ಸಿಟಿ ಲಿಮಿಟ್ಸ್ ಅಲ್ಲಿ ಸೈಟ್ ಬೈ ಮಾಡಿ ಮನೆ ಕಟ್ಸೋದು ತುಂಬಾ ಕಷ್ಟ ಸಾಧ್ಯ ಆಗಕ್ ಹೋಗ್ತಾ ಇದೆ. ಇದಕ್ಕೆ ಪ್ರೈಮರಿ ಕಾರಣ ರಿಯಲ್ ಎಸ್ಟೇಟ್ ಸ್ಟೋರ್ ಆಫ್ ವ್ಯಾಲ್ಯೂ. ಅಂದ್ರೆ ಇವಾಗ ಇಡೀ ಸೌಕರ್ಯರು ಅಥವಾ ದುಡ್ಡಿರೋರು ಅಥವಾ ದುಡ್ಡು ಇಲ್ಲದೆ ಇರೋರುವೆ ಅದನ್ನ ಸಾಲ ಮಾಡಿ ಪ್ರತಿಯೊಬ್ಬರು ರಿಯಲ್ ಎಸ್ಟೇಟ್ ಅಲ್ಲೇ ಅವರ ಸೇವಿಂಗ್ಸ್ ನ ಇಡ್ತಿರೋ ಕಾರಣ ಈ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ ಏನು ಸಿಗ್ಬೇಕಿತ್ತು ಬೇಸಿಕ್ ಪ್ರಾಪರ್ಟಿ ಅಥವಾ ಬೇಸಿಕ್ ಅವಶ್ಯಕತೆ ಅದು ತುಂಬಾ ಕಷ್ಟನೇ ಆಗ್ತಾ ಇದೆ. ಅದು ಜಾಸ್ತಿ ಕಷ್ಟ ಆಗ್ತಾನೆ ಇದೆ. ಆ ಕಾರಣದಿಂದ ಈ ಯಾರು ಶ್ರೀಮಂತರು ಇವಾಗ ಅಲ್ಟಿಮೇಟ್ಲಿ ದುಡ್ಡು ಇರೋರ್ಗೆ ಅದು ಎಲ್ಲಾದ್ರೂ ಹಾಕ್ಬೋದು, ಅವ್ರಿಗೇನ್ ರಿಯಲ್ ಎಸ್ಟೇಟ್ಗೆ ಹಾಕ್ಬೇಕು ಅಂತೇನಿಲ್ಲ. ಇವಾಗ ಸಮಾಜದಲ್ಲಿ ಹೆಂಗ್ ನಡೀತಾ ಇದೆ ಅಂದ್ರೆ ರಿಯಲ್ ಎಸ್ಟೇಟ್ ಹಾಕಿದ್ರೆ ದುಡ್ಡು ಸೇಫ್ ಆಗಿರುತ್ತೆ ಅಥವಾ ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಜನಕ್ಕೆ ಕಾಣಿಸ್ತಾ ಇರೋದ್ರಿಂದ ಮತ್ತೆ ಅವ್ರಿಗೆ ಬೇರೆ ಯಾವುದು ಆ ತರ ಆಪ್ಷನ್ ಇಲ್ಲದೆ ಇರೋದ್ರಿಂದ ರಿಯಲ್ ಎಸ್ಟೇಟ್ಗೆ ಹಾಕಿ ಈ ಒಬ್ಬ ಮನುಷ್ಯ ವಸತಿ ಈಸಿಯಾಗಿ ಮಾಡ್ಬೋದು ಅಂತ ಒಂದ್ ಏನ್ ಪರಿಸ್ಥಿತಿ ಇತ್ತು ಹಿಂದಿನ ಕಾಲದಲ್ಲಿ, ಅದು ಇವಾಗ ತುಂಬಾನೇ ಕಷ್ಟ ಆಗ್ತಿದೆ. ಇದು ಮತ್ತೆ ಸರಿ ಹೋಗ್ಬೇಕು. ತುಂಬಾ ಬಡ ಮನುಷ್ಯನುವೆ ಅವ್ನ್ ವಾಪಸ್ ಕ್ಲೀನ್ ಆಗಿ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಆ ವಸತಿಗೆ ಎಷ್ಟು ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿದೆ ಅದೊಂದ್ ಸ್ವಲ್ಪ ಸರಳ ಆಗ್ಬೇಕು. ಅದಾಗ್ಬೇಕಂದ್ರೆ ಈ ರಿಯಲ್ ಎಸ್ಟೇಟ್ ಆಗ್ತಿರೋ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ಅಥವಾ ಸೇಫ್ ಅಥವಾ ಇನ್ನ ಏನೇನ್ ಕಾರಣಗಳಿಂದ ರಿಯಲ್ ಎಸ್ಟೇಟ್ಗೆ ಹಾಕ್ತಾರೆ ಅದೆಲ್ಲದಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಬೇರೆ ಯಾವ್ದಾದ್ರು ಅಸೆಟ್ಸ್ ಅಥವಾ ಬೇರೆ ಯಾವ್ದಾದ್ರು ಜಾಗ ಸಿಕ್ಕಿದ್ರೆ ಡೆಫಿನೆಟ್ಲಿ ರಿಯಲ್ ಎಸ್ಟೇಟ್ ಹಾಕೋರು ಅಲ್ಲಿಗೆ ಹೋಗ್ತಾರೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಅಂತ ಏನ್ ಇದಕ್ಕೆ ಹಾಕ್ಬೇಕು ಆತರ ಏನೋ ಮಾರಲ್ ಇಲ್ಲ, ಇದಕ್ಕಿಂತ ಚೆನ್ನಾಗಿದ್ರೆ ಹೋಗ್ತಾರೆ ಡೆಫಿನೆಟ್ಲಿ. ಆ ದೃಷ್ಟಿನಲ್ಲಿ ಬಿಟ್ ಕಾಯಿನ್ ಹೇಗೆ ಪೂರಕವಾಗುತ್ತೆ ಮತ್ತೆ ಈ ರಿಯಲ್ ಎಸ್ಟೇಟ್ ಎಲ್ಲಾ ಗಳನ್ನು ಅನಲೈಸ್ ಮಾಡೋಣ. ಯಾವ್ಯಾವ್ದು ಬಿಟ್ ಕಾಯಿನ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿದೆ, ಯಾವ್ಯಾವ್ದು ಬಿಟ್ ಕಾಯಿನ್ ಇದಕ್ಕಿಂತ ಕಮ್ಮಿ ಇದೆ ಅಂತೆಲ್ಲ ನೋಡ್ಕೊಂಡು ಹೋಗೋಣ. ಸಂದೇಶ್, ನೀವ್ ಹೇಳೋ ಹಾಗೆ ಅಫೋರ್ಡಬಿಲಿಟಿ ವಿಚಾರಕ್ಕೆ ಬರೋದಾದ್ರೆ ಇವತ್ತು ನಮ್ಮ ನಡುವೆ ಇರ್ತಕ್ಕಂತಹ ಒಂದು ಅನ್ಫೇರ್ ಕಾಂಪಿಟಿಷನ್ ಅಂತ ನಾನು ಹೇಳಕ್ ಬಯಸ್ತೀನಿ. ಅಂದ್ರೆ ಒಂದು ಕಡೆ ನಾವೀಗ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಬೈ ಡಿಫಾಲ್ಟ್ ಆಗಿ ಪೇಪರ್ ಕರೆನ್ಸಿ ಅನ್ನುವಂತ ಒಂದು ಕಾಗದ. ಯಾವಾಗ ಫೆಡರಲ್ ರಿಸರ್ವ್ ಅನ್ನುವಂತ ಸಂಸ್ಥೆ ಅಥವಾ ಜಾಗತಿಕವಾಗಿ ಸೆಂಟ್ರಲ್ ಬ್ಯಾಂಕ್ ಅನ್ನುವಂತ ಸಂಸ್ಥೆಗಳು ಎಸ್ಟಾಬ್ಲಿಷ್ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ $98% ಮೌಲ್ಯವನ್ನ ಕಳ್ಕೊಂಡಿದೆ ಅಂತ ಹೇಳಿ ಹಲವಾರು ವರದಿಗಳು ಹೇಳ್ತಾ ಇದೆ. $98% ವ್ಯಾಲ್ಯೂನ ಕಳ್ಕೊಂಡಿದ್ರೆ ರೂಪಾಯಿ ಇನ್ನೆಷ್ಟು ವ್ಯಾಲ್ಯೂನ ಕಳ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತು ರಾಜ್ಯದ ಬಡ, ಮಧ್ಯಮ ಮತ್ತು ಶ್ರಮಿಕ ವರ್ಗದ ಜನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆಲ್ರೆಡಿ ಪಾತಾಳಕ್ಕೆ ಬಿದ್ದಿರ್ತಕ್ಕಂತಹ, ಇನ್ನಷ್ಟು ಪಾತಾಳಕ್ಕೆ 100% ಸರ್ಟನಿಟಿಗೆ ಹೋಗುವಂತ ಒಂದು ಪೇಪರ್ ಕಾಗದಗಳಿಗೋಸ್ಕರ. ಇದು ಒಂದು. ಎರಡನೇದು, ಈಗ ಆಲ್ರೆಡಿ ಎಲ್ಲರೂ ಕೂಡ ಸಮಾಜದ ಯಾವುದೇ ವರ್ಗದ ಜನ ಆಗಿರ್ಬೋದು ರಿಯಲ್ ಎಸ್ಟೇಟ್ ಗಳನ್ನ ಖರೀದಿ ಮಾಡಿ ತಮಗೆ ಅಗತ್ಯ ಇಲ್ದಲಿದ್ರು ಕೂಡ ಇನ್ನಷ್ಟು ರಿಯಲ್ ಎಸ್ಟೇಟ್ ಗಳನ್ನ ಖರೀದಿ ಮಾಡಿ ಅದನ್ನ ಬಿಡ್ ಮಾಡಿ 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 ಹೈ ಲೆವೆಲ್ಗೆ ಕೂರಿಸ್ಬಿಟ್ಟಿದ್ದಾರೆ. ಇಟ್ ಈಸ್ ಟ್ರೇಡಿಂಗ್ ಅಟ್ ಆಲ್ ಟೈಮ್ ಹೈ. ಸೊ ಈಗ ಇವತ್ತು ಮಾರ್ಕೆಟಿಗೆ ಬಂದು ಹೊಸದಾಗಿ ನಾನು ಕಷ್ಟಪಟ್ಟು ದುಡಿತೀನಿ ಅಂದ್ರೆ ಈಗ ಪಾಸ್ಔಟ್ ಆಗಿ ಬರುವಂತವ್ರು ಈಗಿನ ಯೂಸ್, ನಾನು ಕಷ್ಟಪಟ್ಟು ದುಡಿತೀನಿ ಅಂದ್ರೆ ಅವ್ರಿಗೆ ಸಿಗುವಂತದ್ದು ಆಲ್ರೆಡಿ ಮೌಲ್ಯ ಕರಗೋಗಿರ್ತಕ್ಕಂಥ ಒಂದು ವಸ್ತು ಅದಿನ್ನೂ ಕರಗೋಗ್ತಾನೆ ಹೋಗ್ತಾ ಇರುತ್ತೆ. ಸೊ ಬೇಸಿಕಲಿ ಒಂದು ತೂತು ಮಡಿಕೆಯಲ್ಲಿ ನೀರ್ ಹಾಕ್ತಾ ಹೋಗ್ತಾ ಇದ್ರೆ ಈ ಕಡೆ ಅದು ವ್ಯಾಲ್ಯೂ ಆಚೆ ಹೋಗ್ತಾನೆ ಇದೆ, ವ್ಯಾಲ್ಯೂ ಲೀಕ್ ಆಗ್ತಾನೆ ಹೋಗ್ತಾ ಇದೆ. ಈ ತೂತು ಮಡಿಕೆಯಲ್ಲಿ ನೀರ್ ಹಾಕೊಂಡು ನಾವು ಯಾವ್ದನ್ನ ಖರೀದಿ ಮಾಡಬೇಕು, ರಿಯಲ್ ಎಸ್ಟೇಟ್ ನ ಖರೀದಿ ಮಾಡಬೇಕು, ವಿಚ್ ಇಸ್ ಕಂಪ್ಲೀಟ್ಲಿ ಅನ್ಫೇರ್. ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಬಿಡ್ ಮಾಡಿ ಮೇಲೆ ಕಳಿಸ್ಬಿಟ್ಟಿದ್ದಾರೆ. ಇದು ಒಂದು. ಎರಡನೇದು, ನಾವು ಎಷ್ಟು ಮೌಲ್ಯವನ್ನ ಸಂಗ್ರಹಣೆ ಮಾಡಕ್ ಸಾಧ್ಯ ಆಗುತ್ತೆ, ಎಸ್ಪೆಷಲಿ ಬಡ ಮಧ್ಯಮ ವರ್ಗದವರು. ಯಾಕಂದ್ರೆ ನಮಗೂ ಒಂದ್ ಮನೆ ಬೇಕು. ದೊಡ್ಡ ಶ್ರೀಮಂತರಿಗೆ ಆಲ್ರೆಡಿ ಮನೆ ಇದ್ರೂ ಕೂಡ ಅದೇ ಹೂಡಿಕೆಯಾಗಿ ಅವ್ರಿಗೆ ರಿಯಲ್ ಎಸ್ಟೇಟೇ ಬೇಕು. ಇವರು ಅವ್ರ ಜೊತೆ ಕಾಂಪೀಟ್ ಮಾಡಕ್ ಸಾಧ್ಯ ಆಗೋದಿಲ್ಲ ಓಪನ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಅವರು ಬಿಟ್ ಮಾಡಿ ಆಲ್ರೆಡಿ ಮೇಲೆ ಕಳಿಸಿದ್ದಾರೆ,
ಇನ್ನಷ್ಟು ಬಿಡ್ ಮಾಡುವಷ್ಟು ಶಕ್ತಿಯನ್ನ ಹೊಂದಿರುವಂತವ್ರು ಆಗಿದ್ದಾರೆ. ಸೊ ಬೇಸಿಕಲಿ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಫಿಯೇಟ್ ಕರೆನ್ಸಿ ಮತ್ತು ರಿಯಲ್ ಎಸ್ಟೇಟ್ ಏನಿದೆ ಇವೆಲ್ಲವೂ ಕೂಡ ಒಂದು ಫೇರ್ ಕಾಂಪಿಟೇಷನ್ ಆಗಿ ಮಾರ್ಕೆಟ್ ಅಲ್ಲಿ ಉಳಿದಿಲ್ಲ. ಅದು ಮೈಸೂರಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ತುಮಕೂರಲ್ಲಿ ಆಗಿರ್ಬೋದು. ಫೇರ್ ಕಾಂಪಿಟೇಷನ್ ಅಂತಕ್ಕಂಥದ್ದನ್ನ ಫಿಯೇಟ್ ಕರೆನ್ಸಿ ಸಿಸ್ಟಮ್ ತೆಗೆದಾಕ್ಬಿಟ್ಟಿದೆ. ಎರಡನೇ ಪಾಯಿಂಟ್ ಏನಂತಂದ್ರೆ, ಯಾಕೆ ಎಲ್ಲರೂ ಕೂಡ ರಿಯಲ್ ಎಸ್ಟೇಟ್ ನ ಇಷ್ಟಪಡ್ತಾರೆ ಅಂತಂದ್ರೆ, ಒಂದು ಜಾಗದಲ್ಲಿ ಅದು ಫೈನೈಟ್. ಅಂದ್ರೆ ನಾವೀಗ ತುಮಕೂರು ಅಂತ ತಗೊಂಡ್ರೆ, ತುಮಕೂರ್ನ ಮ್ಯಾಪ್ ಏನಿದೆ ಅದು ಫೈನೈಟ್ ಆಗಿರ್ತಕ್ಕಂಥದ್ದು. ಈವನ್ ಕರ್ನಾಟಕ ಮ್ಯಾಪ್ ಕೂಡ ಫೈನೈಟ್ ಆಗಿದೆ. ಹಾಗಾಗಿ ಯಾವ ವಸ್ತುವಲ್ಲಿ ನಾವು ಮೌಲ್ಯವನ್ನ ಶೇಖರಣೆ ಮಾಡಬಹುದು ಅದು ಫೈನೈಟ್ ಆಗಿದೆ ಮತ್ತು ಎಲ್ರಿಗೂ ಬೇಕು ಅಂತಂದಾಗ ಅದು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅದನ್ನ ಸಪ್ಲೈನ ನಾವು ಡೈಲ್ಯೂಟ್ ಮಾಡಕ್ ಬರೋದಿಲ್ಲ. ಈಗ ತುಮಕೂರಲ್ಲಿ ನಾವಿರ್ತಕ್ಕಂಥ ಜಾಗ, ಒಂದು ಏರಿಯಾಸ್ ಏನಿದೆ, ಅಥವಾ ಮೈಸೂರಲ್ಲಿ ನೀವಿರ್ತಕ್ಕಂಥ ಏರಿಯಾಸ್ ಏನಿದೆ, ಅದು ಫೈನೈಟ್ ಆಗಿರ್ತಕ್ಕಂಥದ್ದು. ಜಾಸ್ತಿ ಬೇಕು ಅಂದ್ರೆ ಪಕ್ಕಕ್ಕೆ ಏರಿಯಾಗ ಹೋಗ್ಬೇಕು. ಆದ್ರೆ ಆ ಒಂದು ಏರಿಯಾದಲ್ಲಿ ಫೈನೈಟ್ ಆಗಿದೆ, ಎಲ್ಲರೂ ಕೂಡ ಅಲ್ಲೇ ಬಿಡ್ ಮಾಡಕ್ ಬಂದಾಗ ಅದ್ರ ಮೌಲ್ಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಒಂದು ಜಾಗದಲ್ಲಿ ಇರ್ತಕ್ಕಂಥ ಫೈನೈಟ್ ಕಾಮೋಡಿಟಿ. ಇದು ಒಂದು. ಜನ ಫಿಯೇಟ್ ಕರೆನ್ಸಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯಿಂದ ಮಾರುಕಟ್ಟೆ ರಿಯಲ್ ಎಸ್ಟೇಟ್ ಆದ ಸ್ಟೋರ್ ಆಫ್ ವ್ಯಾಲ್ಯೂಗೆ ತಗೊಂಡಿದೆ. ಹಲವಾರು ಜನ ತುಮಕೂರಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ತಮಗೆ ಅಗತ್ಯ ಇಲ್ದಲೇ ಇದ್ರೂ ಕೂಡ ಹುಚ್ಚಂಪಟ್ಟೆ ರಿಯಲ್ ಎಸ್ಟೇಟ್ ಗಳನ್ನ ಕಬ್ಜಾ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರನ್ನ ನಾವು ದೂಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅವರಷ್ಟು ಮೌಲ್ಯವನ್ನ ಶೇಖರಣೆ ಮಾಡಿ ಇಡ್ಲೇಬೇಕಿತ್ತು. ಅವರ ಕುಟುಂಬಕ್ಕೋಸ್ಕರ, ಮಕ್ಳಿಗೋಸ್ಕರ, ಮೊಮ್ಮಕ್ಳಿಗೋಸ್ಕರ ಅವ್ರು ಅದನ್ನ ಮಾಡಿದ್ರು. ಸೊ ಬ್ಲೇಮ್ ಮಾಡ್ಬೇಕಾಗಿರೋದು ಅವ್ರಿಗೆಲ್ಲ, ಬ್ಲೇಮ್ ಮಾಡ್ಬೇಕಾಗಿರುವಂತದ್ದು ಈ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮ್ ಅಲ್ಲಿ. ಈಗ ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ, ಇಲ್ಲ ಈ ಒಂದು ವಸ್ತುವಿನ ಬಿಟ್ಟು ಬೇರೆ ಒಂದು ವಸ್ತು ಕಡೆ ತಿರುಗೋ ರೀತಿ ಮಾಡಬೇಕು. ಯಾಕೆಂತಂದ್ರೆ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ, ಮುಂದೆ ಹುಟ್ಟುವಂತ ಮಕ್ಕಳಿಗೂ ಕೂಡ ಬೇಕಾಗಿರ್ತಕ್ಕಂತಹ ಒಂದು ಯುಟಿಲಿಟಿ. ಹಾಗಾಗಿ ಮಾರ್ಕೆಟ್ ಅನ್ನ ಇಲ್ಲ, ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಬಾಧ್ಯತೆಗಳು ಜಾಸ್ತಿ ಇದಾವೆ. ಇನ್ನೊಂದು ಅಸೆಟ್ ಇದೆ ನೋಡಿ, ಇಡೀ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳಿಗಿಂತ ಫೈನೈಟ್ ಆಗಿರ್ತಕ್ಕಂಥದ್ದು ಬಿಟ್ ಕಾಯಿನ್. ಹಾಗಾಗಿ ಅದು ಅತಿ ಹೆಚ್ಚು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ವರ್ಕ್ ಆಗುತ್ತೆ ಮೊದಲನೇದಾಗಿ ಅಂತೇಳಿ ಮಾರ್ಕೆಟ್ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಜನ ಹೆಚ್ಚುವರಿ ರಿಯಲ್ ಎಸ್ಟೇಟ್ ಗಳನ್ನ ಲಿಕ್ವಿಡೇಟ್ ಮಾಡಿ ಬಿಟ್ ಕಾಯಿನ್ ಕಡೆ ಮೂವ್ ಆಗ್ತಾರೆ. ಹೊಸ ಹೊಸ ರಿಯಲ್ ಎಸ್ಟೇಟ್ ಗಳನ್ನ ತಗೊಳ್ಳೋ ಬದಲು, ಎರಡೆರಡು ಮನೆಗಳನ್ನ, ಮೂರ್ ಮನೆಗಳನ್ನ ತಗೊಳ್ಳೋ ಬದಲು ಬಿಟ್ ಕಾಯಿನ್ ಕಡೆ ಮೂವ್ ಆಗ್ತಾರೆ. ಬಾಡಿಗೆ ಮನೆಗಳನ್ನ ಕಟ್ಟಿ ಬಾಧ್ಯತೆಗಳಿಗೆ ಒಳಗಾಗೋ ಬದಲು ಬಿಟ್ ಕಾಯಿನ್ ಕಡೆ ಮೂವ್ ಆಗ್ತಾರೆ. ಆ ಮೂವ್ ಆಗುವಂತ ಒಂದು ವಾತಾವರಣ ರಾಜ್ಯದಲ್ಲಿ ಅಥವಾ ಇಡೀ ಮಾರ್ಕೆಟ್ ಅಲ್ಲಿ ಸೃಷ್ಟಿ ಆಗ್ಲೇಬೇಕಾಗಿರ್ತಕ್ಕಂತ ಒಂದು ನೆಸೆಸಿಟಿ ಅಂತ ಹೇಳಕ್ ಬಯಸ್ತೀನಿ ಸಂದೇಶ್. ನಿಜ. ಮತ್ತೆ ಈ ಗವರ್ಮೆಂಟ್ ಅವರು ಈ ತರ ಏನೋ ಸ್ಲಮ್ಗೆ ಜನಕ್ಕೆಲ್ಲ, ಸ್ಲಮ್ ವಾಸಿಗಳಿಗೆಲ್ಲ ಮನೆ ಕಟ್ಕೊಡ್ತೀನಿ, ಈ ತರಕಾರಿ ವ್ಯಾಪಾರಿಗಳು ಇವ್ರುಗಳಿಗೆಲ್ಲ ವಸತಿ ಮಾಡ್ಕೊಡ್ತೀನಿ, ಈ ತರದೆಲ್ಲ ಎಷ್ಟೇ ಮಾಡ್ತಿದ್ರು ಆ ಲೋವರ್ ಕ್ಲಾಸ್ ಅನ್ನೋದು ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಒಂದ್ ಸೊಸೈಟಿನಲ್ಲಿ ಅಪ್ಪರ್ ಕ್ಲಾಸ್ ಸಸ್ಟೈನ್ ಆಗ್ಬೇಕಂದ್ರೆ ಲೋವರ್ ಕ್ಲಾಸ್ ಸಪೋರ್ಟ್ ಮಾಡ್ಲೇಬೇಕು ಅವ್ರಿಗೆ. ಆ ತರ ಲೋವರ್ ಕ್ಲಾಸ್ ಅಲ್ಲಿ ಇರೋರಿಗೆ ಬೇಸಿಕ್ ಆಗಿ ತುಂಬಾ ಲಕ್ಸುರಿ ಎಲ್ಲ ಬೇಡ, ಅವ್ರಿಗೆ ಬೇಕಿರೋದು ಬೇಸಿಕ್ ಆಗಿ ಮನೆ. ಈ ಮನೆನ ಹೊರಗಡೆಯಿಂದ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಪೇಯರ್ಸ್ದು ದುಡ್ಡನ್ನ ತಗೊಂಡು ಅದನ್ನೆಲ್ಲ ಇವ್ರಿಗೋಸ್ಕರ ಕಟ್ಕೊಡೋದು ಅಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ. ಅದ್ರ ಬದಲು ಅವ್ರಿಗೆ ಮನೆಗಳೇ ತುಂಬಾ ಕಮ್ಮಿ ರೇಟ್ಗೆ ಅವರೇ ಸ್ವಂತವಾಗಿ ದುಡ್ಕೊಳ್ಳೋ ತರ ಒಂದು ಪರಿಸ್ಥಿತಿ ಮಾಡ್ಕೊಟ್ರೆ ಅವ್ರಿಗೂ ಒಂದು ಘನತೆ ಇರುತ್ತೆ. ನಾನು ನನ್ನ ದುಡ್ಡಲ್ಲಿ ನಾನು ಕಟ್ಕೊಂಡು ಮನೆ ಕಟ್ಕೊಂಡು ಇದೀನಿ ಅನ್ನೋ ತರ. ಅದಾಗ್ಬೇಕು ಅಂದ್ರೆ ನೀವ್ ಹೇಳ್ದಂಗೆ ಈ ರಿಯಲ್ ಎಸ್ಟೇಟಿನ ಒಂದು ಇನ್ವೆಸ್ಟ್ಮೆಂಟ್ದು ಒಂದು ಸಾಧನೆ ಅಂತ ಅನ್ನೋದನ್ನ ಕಮ್ಮಿ ಮಾಡ್ಬೇಕು. ಅದು ಮಾಡ್ಬೇಕು ಅಂದ್ರೆ ಬೇರೆ ಆಪ್ಷನ್ಸ್ಗಳು ಹುಡುಕ್ಬೇಕು. ಅದ್ರಲ್ಲಿ ನಾನು ಸುಮಾರು ಎಲ್ಲಾನು ಯೋಚಿಸಿದಾಗ ಸಮಾಜಕ್ಕೆ ಆದಷ್ಟು ಕಡಿಮೆ ಪರಿಣಾಮ ಅಥವಾ ಕಡಿಮೆ ದುಷ್ಪರಿಣಾಮ ಆಗೋ ತರ ಸಾಧ್ಯ ಆಗತ್ತೆ ಅಂದ್ರೆ ಅದು ಬಿಟ್ ಕಾಯಿನ್ ಅಲ್ಲಿ ಚೆನ್ನಾಗತ್ತೆ ಅಂತ ನಂದುವೆ ಅದೇ ಅಭಿಪ್ರಾಯ. ಸಂದೇಶ್, ಈ ಒಂದು ವಿಚಾರವಾಗಿ ನೋಡೋದಾದ್ರೆ, ಮೊದಲನೇದಾಗಿ ಜನರಿಗೆ ಮನೆಗಳನ್ನ ಕಟ್ಕೊಡುವಂತ ಬಿಸ್ನೆಸ್ ಅಲ್ಲಿ ಸರ್ಕಾರ ಹೋಗ್ಬಾರ್ದು. ಸರ್ಕಾರದ ಮೂಲ ಕರ್ತವ್ಯ ಜನರಿಗೆಲ್ಲ ಮನೆ ಕಟ್ಕೊಡುವಂತದ್ದಲ್ಲ, ಮೊದಲನೇದು. ಆಮೇಲೆ ಎರಡನೇದಾಗಿ, ಬಹುಮುಖ್ಯವಾಗಿ ಇವತ್ತು ಯಾರಿಗೆಲ್ಲ ಬಡವರಿಗೆ ಅಥವಾ ಸರ್ಕಾರ ಬಳಕೆ ಮಾಡುವಂತ ಪದ ಏನಂದ್ರೆ ನಿರ್ಗತಿಕರಿಗೆ ಅಥವಾ ಹಕ್ಕಿಪಿಕ್ಕಿ ಜನಾಂಗಗಳಿಗೆ, ಇವ್ರಿಗೆಲ್ಲರಿಗೂ ಕೂಡ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಅವರು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂತಹ ಮೌಲ್ಯ ಅವರಿಗೆ ಸಿಗ್ದಲೇ ಇರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದೇ ಈ ಒಂದು ವ್ಯವಸ್ಥೆ. ಬಡವರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಇಟ್ಸ್ ಲೈಕ್ ಎ ಟ್ರೋಜನ್ ಹಾರ್ಸ್. ಅದು ಹಂಗ ಆಗ್ತಲ್ಲ ಅದು. ಸೊ ಆಕ್ಚುಲಿ ಅದು
ಅವರನ್ನ ಇನ್ನಷ್ಟು ಬಡವರನ್ನಾಗೆ ಇಡೋ ತರನೇ ಈ ಒಂದು ಫಿಯಟ್ ಕರೆನ್ಸಿ ವ್ಯವಸ್ಥೆ ವರ್ಕ್ ಆಗ್ತಾ ಇರೋದು. ಸೊ ಬೇಸಿಕಲಿ ಒಂದು ಹಾರ್ಡ್ ಮನಿ ಸ್ಟ್ಯಾಂಡರ್ಡ್ ಅನ್ನ ನಾವು ಅಂದ್ರೆ ಕರ್ನಾಟಕ ಅಥವಾ ಇಡೀ ಜಗತ್ತು ಅಳವಡಿಸ್ಕೊಳ್ಳಕ್ ಸಾಧ್ಯ ಆದ್ರೆ ಸಮಾಜದ ಎಲ್ಲಾ ವರ್ಗದ ಜನರಿಗೂ ಕೂಡ ಮೊದಲನೇದಾಗಿ ಪರ್ಚೇಸಿಂಗ್ ಪವರ್ ಬರುತ್ತೆ. ಒಂದು, ಯಾವತ್ತೂ ಕೂಡ ಅವ್ರ ಪರ್ಚೇಸಿಂಗ್ ಪವರ್ ಡೈಲ್ಯೂಟ್ ಆಗೋದಿಲ್ಲ. ರಿಯಲ್ ಎಸ್ಟೇಟ್ ಎಲ್ಲವೂ ಕೂಡ ಬಾಧ್ಯತೆಗಳಾಗಿ ಕನ್ವರ್ಟ್ ಆಗಕ್ಕೆ ಶುರುವಾಗುತ್ತೆ. ಇದು ಒಂದು. ಇದಾದ್ಮೇಲೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಏನಂತಂದ್ರೆ ಒಂದಿಷ್ಟು ಕಾನೂನುಗಳನ್ನ ರೂಪಿಸ್ಕೊಳ್ಳುವಂಥದ್ದು. ಏನಂತಂದ್ರೆ ನೋಡಪ್ಪ, ರಿಯಲ್ ಎಸ್ಟೇಟ್ಗೆ ಒಂದು ಯುಟಿಲಿಟಿ ಇದೆ. ಸುಮ್ನೆ ರಿಯಲ್ ಎಸ್ಟೇಟ್ ಗಳನ್ನ ಕಬ್ಜಾ ಮಾಡುವಂತಹ ಅವಕಾಶಗಳನ್ನ ಕಾನೂನಲ್ಲೇ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮಾಡೋಕ್ ಸಾಧ್ಯ ಆದ್ರೆ ಇನ್ನೊಂದಿಷ್ಟು ಅಫೋರ್ಡೆಬಿಲಿಟಿ ಆಗಿ ಮಾಡ್ಕೊಂತ ಹೋಗ್ಬೋದು ಅಗೇನ್. ಬಟ್ ಇದು ಒಬ್ಬ ವ್ಯಕ್ತಿಯ ಲಿಬರ್ಟಿ ವಿರುದ್ಧ ಆಗುತ್ತೆ. ಬಟ್ ನನ್ನ ಒಟ್ಟಾರೆ ಅಭಿಪ್ರಾಯದಲ್ಲಿ ಏನಂತಂದ್ರೆ ಬಿಟ್ಕಾಯಿನ್ ಅನ್ನುವಂತ ಹಾರ್ಡ್ ಮನಿ ಸ್ಟ್ಯಾಂಡರ್ಡ್ ಜನರನ್ನ ಬೇಸಿಕಲಿ ಏನಂದ್ರೆ ನಿರ್ಗತಿಕರು ಅಥವಾ ಸ್ಲಮ್ ಅಲ್ಲಿ ಇರುವಂತವ್ರು ಅಥವಾ ಅಕ್ಕಿಪಿಕ್ಕಿ ಜನಾಂಗ ಅಂತ ಹೇಳಿ ಹಲವಾರು ಹೆಸರುಗಳನ್ನ ಇಟ್ಕೊಂಡು ಏನ್ ಸಮಾಜ ಏನ್ ಕರೀತಾ ಇದೆ, ಅವರೆಲ್ಲರೂ ಕೂಡ ಏನ್ ಕಷ್ಟಪಟ್ಟು ದುಡಿತಾ ಇದಾರೆ, ಆ ಒಂದು ದುಡಿಯೋ ಮೌಲ್ಯದಲ್ಲೇನೆ ಅವರೇ ಸ್ವಂತವಾಗಿ ಯಾರದೇ ಹಂಗಿಲ್ಲದೆ ಮನೆ ಕಟ್ಕೊಳ್ಳುವಂತಹ, ಜಾಗ ತಗೊಳ್ಳುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ನಾವುಗಳು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡದೆ ಲಾಸ್ ಮಾಡ್ಕೊಳ್ಬೇಕು ಅಂತೇನು ಹೇಳ್ತಾ ಇಲ್ಲ. ಆದ್ರೆ ರಿಯಲ್ ಎಸ್ಟೇಟ್ ಬದಲು ಅದಕ್ಕೆ ಅದೇ ತರ ಪ್ರಾಫಿಟ್ ಬರೋ ಅಂತ ಆದ್ರೆ ಜಮೀನು ಅಥವಾ ಜಾಗಕ್ಕೆ ಇನ್ವೆಸ್ಟ್ ಮಾಡದೇ ಇದ್ರೆ ಆ ಜಮೀನಿಂದ ಅಥವಾ ಜಾಗದ ವ್ಯಾಲ್ಯೂ ಹಂಗೆ ಆಕ್ಚುಯಲ್ ಆಗಿ ಬೇಕಿರೋರ್ಗೆ ಇನ್ನ ಈಸಿಯಾಗಿ ಅಫೋರ್ಡೆಬಲ್ ಆಗಿ ಸಿಗುತ್ತೆ. ಅಟ್ಲೀಸ್ಟ್ ನಮ್ ಸೈಡ್ ಇಂದ ಇಂಡಿವಿಜುವಲ್ಸ್ ಕಡೆಯಿಂದ ಅಷ್ಟಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ. ಇದು ಒಟ್ಟಾರೆಯಾಗಿ ನಾವು ಯಾಕೆ ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ಅನ್ನುವಂತ ಒಂದು ಚರ್ಚೆನ ಶುರು ಮಾಡಿದೀವಿ ಅಂತ ಹೇಳಿ, ಬೇಸಿಕಲಿ ಬಿಟ್ಕಾಯಿನ್ ಅನ್ನ ಯಾಕೆ ನಾವು ರಿಯಲ್ ಎಸ್ಟೇಟ್ ನ ಮಾಪನದಲ್ಲಿ ಅಳಿಬೇಕು ಅನ್ನುವಂಥದ್ದು ಇವತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ಒಂದು ಕ್ಲಾರಿಟಿ ಕೊಡಬಹುದು ಅಂತ ಅನ್ಕೋತೀನಿ. ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ಯಾಕೆ ಬೇಕು, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಪ್ರಾಪರ್ಟಿ ರೈಟ್ಸ್ ಯಾವ್ದ್ರಲ್ಲಿ ನಾವು ಜಾಸ್ತಿ ಪ್ರೂವ್ ಮಾಡಬಹುದು, ಇನ್ನಿತರ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ಕೊಂತ ಹೋಗ್ಬೋದು. ಸಂದೇಶ್. ಸೂಪರ್ ಕಾರ್ತಿಕ್, ನಾನು ಎಕ್ಸೈಟೆಡ್ ಇದ್ದೀನಿ ಹೇಗೋಗುತ್ತೆ. ಥ್ಯಾಂಕ್ ಯು ನಿಮ್ ಟೈಮ್ಗೆ. ಸೊ ಇದಿಷ್ಟು ಕೂಡ ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ನ ಚರ್ಚೆಯ ಮೊದಲನೇ ಭಾಗ. ನಾವು ಯಾಕೆ ಬಿಟ್ಕಾಯಿನ್ ಅನ್ನ ರಿಯಲ್ ಎಸ್ಟೇಟ್ ಮಾಪನದಲ್ಲಿ ಮೆಜರ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿ. ಇದಿಷ್ಟು ಕೂಡ ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ನ ಚರ್ಚೆಯ ಭಾಗ. ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ವರ್ಸಸ್ ರಿಯಲ್ ಎಸ್ಟೇಟ್ ಬಗ್ಗೆ ಇನ್ನಷ್ಟು ಟಾಪಿಕ್ ಗಳನ್ನ ಮಾತಾಡ್ತಾ ಹೋಗೋಣ. ರಾಜಣ್ಣ ಅವರು ನಮ್ ಜೊತೆ ಜಾಯ್ನ್ ಆಗ್ತಾರೆ ಮೈಸೂರಿಂದ. ಸೊ ಈ ಒಂದು ವಿಡಿಯೋದ ನಿಮಗೇನಾದ್ರೂ ಅಭಿಪ್ರಾಯ ಅಥವಾ ಪ್ರಶ್ನೆಗಳು ಅಥವಾ ಏನಾದ್ರು ಇದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಅದನ್ನು ಕೂಡ ತಗೊಂಡು ಚರ್ಚೆ ಮಾಡ್ಕೊಂತ ಹೋಗೋಣ. ಸೊ ಒಟ್ಟಾರೆ ಕರ್ನಾಟಕವನ್ನ ನಾವು ಹಾರ್ಡ್ ಮನಿ ಸ್ಟ್ಯಾಂಡರ್ಡ್ ಗೆ ತಗೊಂಡೋಗ್ಬೇಕು. ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾವು ಕಂಡ್ಕೊಳ್ಬೇಕಾಗತ್ತೆ. ಅದು ಕೂಡ ಇನ್ ಅಲೈನ್ ವಿತ್ ದ ಪೀಪಲ್ಸ್ ಇನ್ಸೆಂಟಿವ್ಸ್. ಈ ನಾವೇನ್ ಟಾಪಿಕ್ ಮಾತಾಡ್ತಿದೀವಿ ಇದು ತುಂಬಾ ತುಂಬಾ ದೊಡ್ಡ ಟಾಪಿಕ್. ಆದಷ್ಟು ಈ ನಮ್ಮ ಹೊಸ ಆಲೋಚನೆ ಏನಿದೆ ಇದು ಜನಗಳಿಗೆ ರೀಚ್ ಆಗ್ಲಿ, ಅವರು ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡ್ಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು. ಧನ್ಯವಾದಗಳು.